ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಪಿರೋಣ್ ಶಾಲೆ ನಮೋ ಬುದ್ಧಾಯ. ಪ್ರಿಯ ಬಂಧುಗಳೇ, ಈ ದಿನ ನಾವು ತುಂಬ ಚಿಂತನೆ ಮಾಡಬೇಕಾಗಿತ್ತು. ಇದು ಗಂಭೀರವಾದ ವಿಚಾರ ಅಂತಂದರೆ ಜನಸಾಮಾನ್ಯರು ಎದುರಿಸ್ತಾ ಇರ್ತಕ್ಕಂಥ ಬಡತನ. ಇಷ್ಟು ಕಷ್ಟ, ದುಃಖ, ನೋವು, ಸಂಕಟ ಇಷ್ಟೊಂದಿದೆ. ಅದನ್ನು ಸಫರಿಂಗ್ ಅಂತ ಹೇಳ್ತೀನಿ. ನಾವು ಇಂಗ್ಲೀಷ್ ಭಾಷೆಯಲ್ಲಿ ಸಫರಿಂಗ್ ಅಂತೀವಿ, ಹಳೆ ಭಾಷೆಯಲ್ಲಿ ದುಃಖ ಅಂತ ಹೇಳ್ತೀವಿ. ಬಡತನವೂ ಒಂದು ದುಃಖ. ಡೆಟ್ ಈಸ್ ವರ್ಸ್ ದೆನ್ ಪಾವರ್ಟಿ. ಈ ಬಡತನದ ಜೊತೆಗೆ ಸಾಲ ಮಾಡಿದ್ರೆ ಸಾಲನು ಕೂಡ ದೊಡ್ಡ ದುಃಖ. ಇದನ್ನು ಯೋಚನೆ ಮಾಡಿ ಈ ದುಃಖದಿಂದ ಬಿಡುಗಡೆ ಆಗಬೇಕಾದ್ರೆ ನಾವು ಏನು ಮಾಡ್ತೀವಿ? ಈ ದುಃಖ ಅಂತಕ್ಕಂಥದ್ದು ಇದು ಸಾಮಾನ್ಯವಲ್ಲ. ನಮ್ಮ ಹಳ್ಳಿಗಳನ್ನ ಹೇಳ್ತಾರೆ ಜನರು, ಭಾರತದ ಎಲ್ಲ ಜನರು ಕೂಡ ಧಾರ್ಮಿಕ ಭಾವನೆಗಳು. ನೀವು ಯಾರನ್ನೇ ಮಾತಾಡ್ಸಿ, ಅವರು ಓದೇ ಇರಲಿ, ವೆದರ್ ದೇ ಆರ್ ಲಿಟ್ರೇಟ್ ಆರ್ ರಿಲೇಟೆಡ್, ದೇ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದೇರ್ ಓನ್ ಫಿಲಾಸಫಿ ಆಸ್ ಸಚ್. ಅಂಥದ್ರಲ್ಲಿ ನಮ್ಮ ಹಳ್ಳಿಗಳ ಕಡೆ ನಾಟಕ ಇದೆಲ್ಲ ನಡೀತಾ ಇತ್ತು. ಹಿಂದಿ ಹಾಡುಗಳ ನೀನು ಹಾರಾಡ್ತಾ ಇದ್ದೆ. ಅದೇನಂತಂದರೆ, ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರನೇ ನಿನ್ನ ನಂಬಿದೆ, ಅದು ತೊರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದ ನಾಗದು ಅಂಬಿಗ, ಅದ ನೀವಾದರೂ ತಾಟಿ ಸಂಬಿಗ. ಮನುಷ್ಯ ಬಾಲ್ಯದಲ್ಲಿ ಏನು ತಾಯಿ ತಂದೆಗಳು ಸಾಕ್ತಾರೆ. ನರ್ಸ್ ದ ಬೇಬಿ, ಪ್ರೊಟೆಕ್ಟ್ ದ ಚೈಲ್ಡ್ ಅಂಡ್ ಫ್ರೀ ದಿ ಅಡಲ್ಟ್ ಅಂತ. ಬಾಲ್ಯದೇನು ತಾಯಿ ತಂದೆ ಬಡವರು ಹೊಟ್ಟೆ ಬಟ್ಟೆ ಕಟ್ಟಿ ತನ್ನ ಮಗುನು ಸಾಕ್ತಾರೆ. ಎಷ್ಟು ಕಷ್ಟಪಟ್ಟು ಸಾಕ್ತಾರೆ ಅಂತಾರೆ. ತಾಯಿ ತನ್ನ ಇಡೀ ಜೀವನವನ್ನೇ ತ್ಯಾಗ ಮಾಡಿ ಆ ಮಗುಗೆ ಆಶ್ರಯ ಕೊಟ್ಟು, ಮಕ್ಕಳಿಗೆ ಹಾಕೊಂಡು, ಅದಕ್ಕೆ ಹಾಲು, ಆಹಾರ, ನೀರು, ಸ್ನಾನ ಮಾಡಿಸಿ ಎಷ್ಟು ಕಷ್ಟಪಟ್ಟು ಸಾಕ್ತಾರೆ. ಅಂದರೆ ಆ ಮಗುಗೆ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಮಗುನ ಸಾಕ್ತಾರೆ ತಾಯಿ. ಅಷ್ಟು ಕಷ್ಟಪಟ್ಟು ಸಾಕ್ತಾರೆ. ಮಗು ಗೊತ್ತಿಲ್ಲ ಯಾವಾಗಲೂ ತಾಯಿಯಿಂದ ಅಂದರೆ ತುಂಬ ಬಾಧಿಸುತ್ತೆ. ತಾಯಿ ಬೇಕು, ತಂದೆ ಬೇಕು. ಹೊರಗಡೆ ಹೋಗ್ಬೇಕಾದ್ರೆ ತಂದೆ ಬೇಕು. ತಂದೆಯಿಂದ ವೆಹಿಕಲ್ ಹೊರಗಡೆ ಹೋಗ್ಬೇಕಾದ್ರೆ ನಾನು ಬರ್ತೀನಿ, ನಾನು ಬೆಳಗ್ಗೆ ಯಾವಾಗಲೂ ತಂದೆ ಜೊತೆ ಬಯಸ್ತೀನಿ. ಆದರೆ ಅದೇ ಮಕ್ಕಳು ಬುದ್ಧಿ ಬಂದರೆ ತಾಯಿ ತಂದೆಗಳ ಬಗ್ಗೆ ಎಷ್ಟೋ ಮಕ್ಕಳು ತಾಯಿ ತಂದೆಗಳದನ್ನೇ ಬಿಟ್ಟು ಸಹ ಯಾಕಿಗಾಯ್ತು ಆ ತಾಯಿ ತಂದೆಗಳಿಗೆ ಬೇರೆಯವರನ್ನೇ ಅವ್ರು ಹೊಟ್ಟೆ ಮಕ್ಕಳು ಅವ್ರನ್ನ ಗೌರವಿಸಿದಾಗ ಅವ್ರಿಗೆ ಎಷ್ಟು ಇದು ದೇ ಆರ್ ಸಫರಿ. ಅದಕ್ಕೋಸ್ಕರ ಮಕ್ಕಳಿಗೆ ಬಾಲ್ಯದಲ್ಲಿ ಏನು ಕೊಡಬೇಕು? ಶ್ರದ್ಧೆ ಕೊಡಬೇಕು. ಫೇತ್. ಏನು ಶ್ರದ್ಧೆ? ಬುದ್ಧ ಧಮ್ಮ ಸಂಘವನ್ನು ಪರಿಚಯ ಮಾಡಬೇಕು. ದಟ್ ಈಸ್ ದ ಬೇಸಿಕ್ ಪಾಯಿಂಟ್. ಬುದ್ಧಿಸಮ್ ಇಸ್ ನಾಟ್ ಎ ರಿಲಿಜನ್. ಇಫ್ ಇಟ್ ಬಿ ಎ ರಿಲಿಜನ್, ಈ ಕ್ಷಣದಲ್ಲಿ ನಾನು ಬುದ್ಧ ಧರ್ಮ ಬಿಟ್ಬಿಡ್ತೀನಿ. ಅದರದ್ದು ನಾಲೆಡ್ಜು, ಅದು ಸಂಬೋಧಿ, ಅದು ಬಹಳ ಪರಿಶ್ರಮದಿಂದ, ಅಪಾರವಾದ ಪುಣ್ಯದಿಂದ, ಜನ್ಮಾಂತರದ ಪುಣ್ಯದ ಪದದಿಂದ ಪಡೆದಿರ್ತಕ್ಕಂಥ ಸಂಬೋಧಿ ಜ್ಞಾನಕ್ಕೆ ಇಡೀ ಪ್ರಪಂಚ ವೆಯ್ಟ್ ಮಾಡ್ತಾ ಇದೆ. ಟು ಹಿಯರ್ ದಿ ಧಮ್ಮರ್, ಟು ಪ್ರಾಕ್ಟೀಸ್ ಧಮ್ಮರ್, ಅಂಡ್ ಟು ಅಂಡರ್ಸ್ಟ್ಯಾಂಡ್ ಧಮ್ಮರ್, ಅಂಡ್ ಟು ರಿಯಲೈಸ್ ಧಮ್ಮರ್. ಬಟ್ ಇದೇದ ಸಾಕ್ಷಾತ್ಕಾರ ಮಾಡಬೇಕು. ಏನಪ್ಪ ಅದು ಧಮ್ಮ ಹೇಳ್ತಾರೆ? ನಾವು ಬುದ್ಧ ಧಮ್ಮ ಸಂಘದಲ್ಲಿ ಶ್ರದ್ಧೆ ಇಟ್ಕೊಳ್ಬೇಕು. ಫಸ್ಟು ಯಾರು ಓದಿದ್ರೆ ಬಹಳ ಪ್ರಾಣಿಗಳಿಗೆಲ್ಲ ಹೊಡಿತಾ ಇದ್ದ, ಪಕ್ಕದ ಜಮೀನು ಹುಡುಗ ನಾಯಿಗಳು ಹೊಡಿದು, ದನ ಕರುಗಳಿಗೆಲ್ಲ ಹೊಡಿತಾ ಇದ್ದನೋ, ಈ ರೀತಿ ಹೊಡಿಬಾರ್ದು, ತಪ್ಪಾಗುತ್ತೆ, ಕರ್ಮಸಿದ್ಧ ಅಂತ ಕಣಪ್ಪ. ಅವನು ಹೇಳ್ತಾ ಇದ್ದಿ, ಅವನು ಹೇಳ್ದಾಗ ಕೇಳಲ್ಲ ಅಂತ. ನೋಡಪ್ಪ, ಅವಕ್ಕೆ ನಮ್ಮ ಭಾಷೆ ಅರ್ಥ ಆಗುತ್ತೆ, ನೀನು ಪ್ರೀತಿಯಿಂದ ಅವನ್ನು ತಿದ್ದಬೇಕು ಅಂತ ಹೇಳ್ತಾ ಇದ್ದಿ. ಆಮೇಲೆ ಅವು ಯಾವ ರೀತಿ ಇದ್ದ ಅಂತಂದರೆ, ಅವನು ಎಂಡ ಸಾರಾಯ ಕುಡಿಯೋದು. ಸಾರಾಯ 10,000 15,000 ರೂಪಾಯಿ ನಮ್ಮ ಮೊಬೈಲ್ ಕೇವಲ 50 ರೂಪಾಯಿ ಮಾರ್ಬಿಟ್ಟಿದ್ದಾನೆ. ಅರ್ಜೆಂಟ್ ಕುಡಿಬೇಕಲ್ಲ, ಕೈಲಿ ಏನೇ ಆಗಲ್ಲ, ಕಡೆ ಕಾಯ್ತಾ ಇಲ್ಲ, ಮಾರಿದ್ದಾನೆ. ಇವತ್ತು ಏನರು ಏನಪ್ಪ ಅಜಾರೆ, ಏನಪ್ಪ ನೀನು ಏನು ಕಲ್ತಿದೆಯಾ? ನೀನು ಬುದ್ಧ ವಿಹಾರ ಜೇತ ಒಂದು ಹತ್ತಿರದಲ್ಲಿದ್ದು ಪಕ್ಕದ ಜಮೀನು ಕೆಲಸ ಮಾಡ್ತಾ ಇದ್ದಾನೆ. ಏನು ಕಲ್ತಿದ್ದೀರ? ಬತ್ತೇಜಿಯವರನ್ನು ಕಲ್ತಿದ್ದೀನಿ. ಏನು ಕಲ್ತಿದ್ದೀನಿ ಅಂದರೆ,
ಈಗ ನನ್ನ ಮೊಬೈಲ್ ನಾನು ಆಗೋದಿಲ್ಲ. ಮೊದಲು ನಾನು 50 ರೂಪಾಯಿಗೆ ನಾನು 10,000 13,000 15,000 ರೂಪಾಯಿ ಮೊಬೈಲ್ ಮಾರ್ಬಿಟ್ಟಿದ್ದೀನಿ. ಕೂಲಿ ಮಾಡ್ತಾನೆ. ಇಂಥ ಸ್ಥಿತಿ. ಆಮೇಲೆ ಹೇಳಿದ್ರಿ, ನೀನು ದಮ್ಮ ತಗೊಳ್ಬೇಕು. ನಾವು ಗೊತ್ತಾಯಿಂದ ನೀವು ಬುದ್ಧನ ಹೇಳೋದಿಲ್ಲ, ನೀನು ಕೂತ್ಕೊಂಡು ಕೇಳಬೇಕು. ಸಾಯಂಕಾಲ ಬಿಡುವ ಟೈಮ್ನೇ ಕೇಳಿದಾಗ ಅವ್ನಿಗೆ ಹೇಳಿದೆ, ನೀನೇನು ಬುದ್ಧ ಧರ್ಮ ಒಪ್ಕೋಬೇಕಾಗಿಲ್ಲ. ಫಸ್ಟು ಬುದ್ಧರಿಗೆ ಒಂದು ದೀಪ ಹಚ್ಚು, ಅವ್ರ ಪಾದಕ್ಕೊಂದು ಹೂವು ಹಾಕು. ಬುದ್ಧರಿಗೆ ನನ್ನ ಶ್ರದ್ಧೆ ಬರೀ. ಆಮೇಲೆ ನೀನು ಶೀಲವನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಶ್ರದ್ಧೆ ಆದಮೇಲೆ ಮೊದಲು ಮನುಷ್ಯರಿಗೆ ಬಡತನ ಯಾಕಿದೆ, ಇಷ್ಟೊಂದು ಬಡತನ ಯಾಕಿದೆ? ಮಹಿಳೆಯರು, ಮಕ್ಕಳಾಗಲಿ, ಪುರುಷರಾಗಲಿ, ಯಾರಿಗೆ ಮಾತ್ರ ಯಾವುದೇ ಜನರಾಗಲಿ, ಅವ್ರಿಗೆ ಯಾರೇ ಆಗಿರಲಿ, ಭಾಳ ಬಡತನದಲ್ಲಿ ಅಂತ ಹೇಳಿದ್ರೆ ನನಗೆ ನೋವಾಗುತ್ತೆ. ಭಾಳ ನೋವು. ಹೇಳ್ರಿ, ನಾವು ಕೂಡ ಬಡತನದಲ್ಲಿ ಬಂದಿದ್ದೀನಿ ಕಣ್ರಿ. ಸಾಯಂಕಾಲ ಊಟ ಮಾಡಿದ್ರೆ ಬೆಳಿಗ್ಗೆ ಊಟಕ್ಕೆ ಗ್ಯಾರಂಟಿ ಇಲ್ಲ. ಅಷ್ಟು ಕಷ್ಟ. ಅಂಥ ಕಷ್ಟದಲ್ಲಿ ನಾವು ತಂದೆ ತಾಯಿ ನಮ್ಮನ್ನು ಸಾಕಿದ್ದಾರೆ. ಆದರೆ ಬಡತನ ನಿವಾರಣೆ ಬೇಕು. 2 ಕೈ ಇದ್ದು ಮೈ ಯಾಕ್ರಿ ಬಡತನ ಆಯಿತು? ಶುದ್ಧವಾಗಿ ಬದುಕಬೇಕು. ಕೈಯಲ್ಲಿ ಮನಸ್ಸು ಶುದ್ಧವಾಗಿರಬೇಕು. ಕಾಯ ವಾಚ ಮನಸ್ಸ ನಾವು ಶುದ್ಧವಾಗಿ ನಯವಾಗಿ ಬದುಕಿದ್ರೆ ಮೊದಲು ನಾವು ಶೀಲವತ್ತ ಅನ್ಬೇಕು. ಶೀಲ ಯಾಕಾಗಬೇಕು? ಶೀಲ ಅಂದಾಗ ನಮ್ಮಲ್ಲಿ ಒಂದು ಬಲ ಬರ್ತದೆ, ನೈತಿಕ ಬಲ. ಶೀಲದ ಬಲ ಇದೆಯಲ್ಲ, ಅದೊಂದು ಬಲ. ಶೀಲ ಯಾವಾಗ ನಾವು ಪಂಚಶೀಲವನ್ನು ಪಾಲನೆ ಮಾಡ್ತೀವಿ, ಯಾರಿಗೆ ಆಗಿದ್ರೆ ಒಂದು ಜೀವ ಅದನ್ನು ದೊಡ್ಡದಲ್ಲಿ ಬನ್ನಿರಿ. ಪ್ರಾಣ ಹತ್ಯೆ ಮಾಡಬಾರ್ದು. ಯಾವುದೇ ಜೀವಿನ ನಾವು ರಕ್ಷಣೆ ಮಾಡಬೇಕು. ಜೀವಿ ರಕ್ಷಣೆ ಮಾಡಿದಾಗ ನಮ್ಗೆ ಅದು ಸ್ಟ್ರೆಂತ್ ಬರ್ತದೆ. ಪ್ರಾಣ ರಕ್ಷಣೆ ಮಾಡ್ತಕ್ಕಂಥದ್ದು, ಅದು ಗೌರವಿಸ್ತಕ್ಕಂಥದ್ದು, ಅದನ್ನು ಕಾಪಾಡ್ತಕ್ಕಂಥದ್ದು. ಒಂದು ಪ್ರಾಣಿ, ಪಕ್ಷಿಯಲ್ಲಿ, ಜೀವಿಗಳ ಸಕಲ ಜೀವಿಗಳ ನಿಜ ಅದು ಕಂಪ ಇಟ್ಕೊಳ್ಬೇಕಂತ. ಎಲ್ಲ ಜೀವಿಗಳು ಎಲ್ಲ ಮನ ವಹಿಸ್ಕೊಂಡು ಹೋಗ್ತಕ್ಕಂಥದ್ದು. ಈಗ ಅಂತಾರೆ ಇವಾರ ನಿಂತವರೆ ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿಯಲ್, ಬೌದ್ಧ, ಜೈನ, ಯಾರೇ all are human beings. Let us honor and respect the human beings. What we are going to lose by respecting others, we are respecting ourselves. ಇದನ್ನು ಗೌರವಿಸಿದಾಗ ಗೌರವ ನಾವು ಬುದ್ಧ ಧರ್ಮನ ಒಪ್ಕೊಂಡ್ಮೇಲೆ ಆ ಜನರು ನಮ್ಮ ಬಳಗ ಕೊಡ್ತಕ್ಕಂಥ ಗೌರವವೇ ಒಟ್ಟು ಬಿಡುತ್ತಾ. ಊಟ ಸೆಕೆಂಡ್ರಿ ಕಣ್ರಿ. ಮೊದಲು ಜನರು ಈ ದ್ವೇಷ, ಹಿಂಸೆ, ಮೇಲು ಕೀಳು ಅಂತಕ್ಕಂಥ ಇವೆಲ್ಲ ಇನ್ಫೀರಿಯಾರಿಟಿ, ಸುಪೀರಿಯಾರಿಟಿ ಡಿಸೀಸಸ್ ಅನ್ನು, ಕಾಯಿಲೆ, ಜಾತಿ ಪೀಸ್ ಇಸ್ ಎ ಗ್ರೇಟ್ ಡಿಸೀಸ್. ಅದಕ್ಕೇನು ಮತ್ತು ಅದಕ್ಕೆ ಅವೇರ್ನೆಸ್, ಅರಿವನ್ನು ಕೊಡಬೇಕಾಗಿದೆ, ಧರ್ಮ ಕೊಡಬೇಕಾಗಿದೆ, ತಿಳುವಳಿಕೆ ಕೊಡಬೇಕಾಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾನ್ಸೆಪ್ಟ್ ವಾಟ್ ರಿಯಲಿ ಈಸ್. ನಾನು ಯಾರು, ನೀನು ಯಾರು, ಮಾನವ ಅಂದೇನು, ಹ್ಯೂಮನ್ ಬೀಯಿಂಗು, ಅನಿಮಲ್ ಬೀಯಿಂಗ್ಸ್ ಎಲ್ಲ ಜೀವಿಗಳ ಬಗ್ಗೆ ತಿಳುವಳಿಕೆ ಬೇಕು. ಅದಕ್ಕೆ ಜೀವ ರಕ್ಷಣೆ ಮಾಡಿದಾಗ ಜೀವಿಗಳ ಬಗ್ಗೆ ನಮಗೆ ಆರಾಮಾಗುತ್ತೆ. ಒಂದು ಪ್ರಾಣಿಯನ್ನು ಕೊಂದರೆ, ಯಾರಿಗಾಗಲೇ ಹೊಡೆದ್ರೆ ಅದೇ ಹೊಡೆತ ನಮಗೆ ಕೊಟ್ಟರೆ ಎಷ್ಟು ನೋವಾಗುತ್ತೆ. ಆದ್ದರಿಂದ ಒಂದು ಜೀವಿಯನ್ನು ನಾವು ಕಾಪಾಡಿದಾಗ ಅದರ ಪುಣ್ಯ ಇದೆಯಲ್ಲ, ಆ ಪುಣ್ಯ ನಮಗೆ ಹ್ಯಾಟ್ ಆಗುತ್ತೆ, ನಮಗೆ ಸ್ಟ್ರೆಂತ್ ಬರುತ್ತೆ. ಎರಡನೇದಾಗಿ ಕಳೆತನ ಮಾಡಬಾರ್ದು. ಯಾಕೆ ನಾವು ವಸ್ತು ಬೇರೆ ಕಲ್ತ್ಕೋಬೇಕ್ರೆ ನನಗೆ ಇಷ್ಟು ಆಗುತ್ತೆ. ಆದ್ದರಿಂದ ನಾಟ್ ಸ್ಟೀಲ್, ಬಿ ಜನರಸ್. ಅದನ್ನೇ ದಾನದಿಂದ ದಾನ ಪಾರಮಿ. ದಾನ ಅಂತಕ್ಕಂಥದ್ದು ಪಾರಮಿ, ಅದೊಂದು ಸದ್ಗುಣ. ನಮ್ಮಲ್ಲಿ ಬಂದಾಗ ನಮ್ಮ ಹಳ್ಳಿಗಳ ಕಡೆ ಇಷ್ಟೇ ಬಡ್ತಾನೆ ಇರಲಿ. ಹಿಂದೆ ಬಂದವ್ರಿಗೆ ಸ್ವಲ್ಪ ನೀರು ಕೊಡ್ತೀವಿ, ಬನ್ನಿ ಕಾಲು ತೊಗೊಳ್ಳಿ ಕೂತು ಸ್ವಲ್ಪ ನೀರು ಕುಡೀರಿ. ನೀರು ಕುಡಿಯೋಕೆ ಏನು ತಗೊಂಡ್ರೆ ರೈತರ ಕೊಡು, ಅದು ಶುದ್ಧವಾದ ನೀರು. ಒಂದು ಸ್ವಲ್ಪ ನೀರು ಕೊಡೋಣ. ನಾವು ಉಣ್ಣೋ ಊಟದರೆ ಒಂದು ತುತ್ತು ಒಬ್ಬರಿಗೆ ಸಹಾಯ ಮಾಡೋಣ. ಅದು ದಾನಶೀಲತೆ ಇದೆ ಅನ್ನೋದು ನಮಗೆ ದೊಡ್ಡ ಶಕ್ತಿ ಕೊಡ್ತಾರೆ. ಎಷ್ಟಿದ್ರು ಸಾಲದಿಲ್ಲ ಅಂದರೆ ದರಿದ್ರತೆ. ಎಷ್ಟು ತಟ್ಟಲ್ಲಿ ಊಟ ಮಾಡಬೇಕು, ಎಷ್ಟು ಸ್ಥಳ ಬೇಕು ನಾವು ಮಲಗೋದಕ್ಕೆ. ನೀಡಿದೆಯಲ್ಲ, ಆ ನೀರು ಬಹಳ ಮುಖ್ಯ, ಅವಶ್ಯಕತೆ, ನಾಟ್ ದ ಗ್ರೀಡ್. ಆದ್ದರಿಂದ ದಾನ ಪಾರಮಿಯನ್ನು ಎಲ್ಲರೂ ಬೆಳೆಸ್ಕೊಳ್ಬೇಕು. ಮನಸ್ಸು ವಿಶಾಲವಾಗುತ್ತೆ, ಸ್ವಾರ್ಥ ಆಗುತ್ತೆ. ಸೆಲ್ಫ್ ಇಂಟ್ರೆಸ್ಟ್ ಭಾಳ ಆಗ್ಬಿಟ್ಟಿದೆ. ಸೋಷಿಯಲ್ ಇಂಟ್ರೆಸ್ಟ್ ಹೋಗಬೇಕು, ಸಮಾಜಮುಖಿ ಆಗಬೇಕು. ನಮ್ಮ ಊರು ಮದುವನಾಡಿನಲ್ಲಿ 80 ಮನೆ ಆರವನಪುರ ಬೀದಿ. ಏನು ರೀ ಅವ್ರ ಪರಿಸ್ಥಿತಿ ನೋಡೋಕೆ ಹೋದರೆ ಸುಮಾರು 70 ಮನೆಗಳೆಲ್ಲ ಜೀತಕ್ಕೆ ಇದ್ದವು. ಜೀತ ವಿಮುಕ್ತಿ ಆಯಿತು, ಜೀತ ವಿಮುಕ್ತಿ ಆಯಿತು. ಆದರೆ ಬಡತನ, ಬಟ್ಟೆಗಿನ್ನೂ ಸುಧಾರಿಸಿದ್ದಾರೆ, ದುಃಖದಲ್ಲಿದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ. ದ್ವೇಷ ಇದೆ, ಹಿಂಸೆ ಇದೆ, ಅಜ್ಞಾನ ಇದೆ, ಮೌಢ್ಯ ಇದೆ. ಈ ಜನ್ಮ ಅಂತ ಪಳೆಯನ್ನು ತೊಳೆಯವ್ರೆ. ನನಗೆ ಭಾಳ ಸವಾಲಾಗ್ಬಿಟ್ಟಿವೆ. ನಮ್ಮ ಊರು ಮೊದಲನೇ ಗ್ರಾಮವನ್ನೇ ಉದ್ಧಾರ ಮಾಡಬೇಕು ಅಂತ ಹೊಟ್ಟವು ನಾನು. ವೈ ದಿಸ್ ಪಾವರ್ಟಿ? ಗುರು ಇಲ್ಲ ಕದ್ರಿ, ಅವ್ರಿಗೆ ಗುರು ಶಿಕ್ಷೆ ಇಲ್ಲ. ಅದನ್ನು ಶಿಕ್ಷೆ ಮೋಕ್ಷ ಅಂತ ಹೇಳ್ತಿದ್ರು ಹಿಂದೆ. ಮಾಡು ಮರ್ಯಾದೆ ಅಂತ ಹೇಳ್ತಾ ಇದ್ದು. ನೇವ ಬದುಕಬೇಕು, ಗಂಜಿ ಕುಡಿನ ಶುದ್ಧವಾದ ಗಂಜಿ ಕುಡಿಬೇಕು. ಆಯ್ತೆ. ಹಾಗಾಗಿ ಈ ಮೂರನೇದು ಶೀಲ ಇದೆಯಲ್ಲ, ಸಂಸಾರಗಳಿಗೂ ಬಹಳ ಪವಿತ್ರ ಕಂಡ್ರೆ. ಈ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಪತಿ ಪತ್ನಿಯರು ಶುದ್ಧ ಒಬ್ರಿಗೊಬ್ಬರು ಗೌರವಿಸಿ ಬದುಕಿದಾಗ, ಮಕ್ಕಳು ಸರಿಯಾಗಿ ಪೋಷಣೆ ಮಾಡಿದಾಗ, ಮಕ್ಕಳೆದರಿಗೆ ತಂದೆ ತಾಯಿಗಳು ಜಗಳ ಮಾಡಬಾರ್ದು, ಶುದ್ಧವಾಗಿ ಬದುಕಬೇಕು.
ಮಕ್ಕಳನ್ನ ಕರೆಕ್ಟಾಗಿ ಪೋಷಣೆ ಮಾಡ್ತಾರೆ. ಎಲ್ಲಿಗೆ ಮಕ್ಕಳು ತಿರುಗಿಬಿಡೋದು. ಮೊನ್ನೆ ಯಾವುದೋ ಒಂದು ಪ್ರಯಾಣ ಮಾಡ್ತಾಯಿದ್ದೆ. ಅಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಒಂದು ತಾಯಿ ನಿಂಗಮ್ಮ ನನ್ನ ಪಕ್ಕ ಕುಳಿತುಕೊಂಡ್ರು. ಆಕೆ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರು. ಹೀಗೆ ಮಾತಾಡ್ತಾನೋ, ಅಜ್ಜಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದರು. ಏನತ್ತ, ಏನು ವಿಶೇಷ ಕಾಪಾಡಿ, ನನಗೆ ಮಕ್ಕಳು, ಗಂಡು ಮಕ್ಕಳು, 2 ಗಂಡು ಮಕ್ಕಳು, ಹೆಣ್ಣು ಮಗು ಎಲ್ಲ ಇದ್ದಾರೆ. ಏನು ಮಾಡಿದ್ರು ನನ್ನ ಮಕ್ಕಳು ನನ್ನ ಸರಿ ನೋಡ್ತಾಯಿದ್ರು. ಊಟ ಬಟ್ಟೆಗೇನು ತೊಂದರೆ ಇಲ್ಲ, ಊಟದ ಸೌಕರ್ಯವಾಗಿದ್ದೀನಿ ಸ್ವಾಮಿ ಅಂದರು. ಒಳ್ಳೇದಾಯ್ತವ. ಯಾವುದು ನನಗೆ ಹುಷಾರಿಲ್ಲ ಅಂದರೂ ನನ್ನ ಸಹಾಯ ಮಾಡೋದಿಲ್ಲ. ನನ್ನ ಸೊಸೆಂದರು ನನ್ನ ಅತ್ಯಂತ ಕಿರುಕಿರಿದಾಗ ಕಾಣ್ತಾ ಇದ್ದಾರೆ. ನನ್ನ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಯಾರ ಕಣ್ಣಿಗೂ ಸಿಕ್ಕಬಾರ್ದು, ನನ್ನ ಬಟ್ಟ ಬರೆಯೋದು ಸಿಕ್ಕಬಾರ್ದು, ಕಣ್ಣು ಬರೆಯೋದು ಹೊಟ್ಟೋಗ್ಬೇಕು ಅಂದಂಗಿದೆ. ಈಗ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಆಕೆ ಕಷ್ಟ, ಅಮ್ಮ ಜೀವನದಲ್ಲಿ ಹೇಗೆ ತಾಯಿ ನಿನ್ನ ಮಕ್ಕಳ ಬಗ್ಗೆ ಇಷ್ಟು ನೋಡ್ಕೊಂಡಿದ್ದೆ ಇಲ್ಲ, ಏನು ಮಾಡೋದು ಹೇಳಿ. ಕೋಳಿ ತನ್ನ ಮಗುವನ್ನು, ತನ್ನ ಮರಿಯನ್ನು, ಕೋಳಿ ಮರಿಗಳಿಗೆ ಊಟ ಕೊಟ್ಟು ಟ್ರೆಕ್ಕಿಂಗ್ ಹಾಕ ಸಾಕತ್ತೆ. ಅದು ಬರ್ತಾ ಅವೆಲ್ಲ ದೊಡ್ಡವ್ರು ಆದ ತಕ್ಷಣ ತಾಯಿಯಿಂದ ದೂರ ಉಂಟೈತವ. ಏನು ಸ್ವಾಮಿ, ಯಾವುದಾದ್ರು ಕೋಳಿ ಮರಿ ತಾಯಿಗೆ ಆಹಾರ ಕೊಡೋದು ನೋಡಿದರೆ ತಾಯಿ ಬಾಯಿನಲ್ಲಿ ಬೇಕಾದ್ರೆ ಕಿತ್ಕ ತಿಂದ್ಕೊಳ್ಳುತ್ತೆ. ತಾಯಿ ಮಾತ್ರ ಮಗುನ ಆ ಊಟ ಕೊಟ್ಟು ಅನ್ನೋದು ಕಾಪಾಡುತ್ತೆ. ಹಾಗಾಗಿ ಏನು ಮಾಡಿದ್ರಿ, ಆಕಾಶ ಕೆಳಗಡೆ ಬರಲಿಲ್ಲ, ಭೂಮಿ ಮೇಲೆ ಹೋಗಿಲ್ಲ, ಯಾವುದೇ ಇನ್ನಿರಬೇಕು ಅಲ್ಲಲ್ಲಿ ಇದೆ. ಆದರೆ ಜನರು ತುಂಬ ಬದಲಾವಣೆ ಆಗ್ತಿದ್ದಾರೆ. ಯಾವ ಕಡೆಗೆ ಮನುಷ್ಯನಿಗೆ ಬೆಲೆ ಇಲ್ಲ, ಪ್ರೀತಿ, ವಿಶ್ವಾಸ, ಕರುಣೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾಕೆ ಬದುಕಬೇಕು, ಈ ಜನ್ಮ ಯಾಕೆ ಬೇಕಾಗಿದೆ ಈ ಜೀವ ಅಂದಾಗ ಆಗ್ಬಿಟ್ಟತೆ ಅಂತ ಹೇಳ್ತಿತ್ತು. ಒಂದು ರೋಟು ತಗೊಂಬಂದು ಇಟ್ಕೊತಾಯಿ, ಅಯ್ಯೋ ಸ್ವಾಮಿ ಬೇಡ, ನಾನೇ ನೀವು ಕೊಡಬೇಕು, ನೀನು ಯಾಕೆ ನಮಗೆ ಕೊಡ್ತೀರ, ನೀನೇ ಇಲ್ಲ ತಾಯಿ, ನೀನು ಹಾಸ್ಪಿಟ್ಲ್ಗೆ ಹೋಯ್ತೀಯಾಗ ಒಂದು ಬಾಟ್ಲು ನೀರು ತಗೋ, ಸ್ವಲ್ಪ ನೀರು ಕುಡ್ಕೊ, ಸಮಾಧಾನವಾಗಿರು, ಸಮಾಧಾನ ಊಟ ಮಾಡು, ನೊಂದ್ಕೋಬೇಡ. ನೀನು ಬೇಸರ ಆದಾಗ, ನೋವಾದಾಗ, ದುಃಖ ಆದಾಗ ನೆಟ್ಟು ಕೂತ್ಕೊಂಡು ಕಣ್ಣು ಕೂತ್ಕೊಂಡಾಗ ನೀವು ಮಲಗಿದಾಗ ಕುಳಿತಿರಾಗ ಸ್ವಲ್ಪ ಉಸಿರಾಟ ನೋಡಮ್ಮ, ಸಮಾಧಾನ ಊಟ ಮಾಡು ಅಂತೇಳಿ ಆ ತಾಯಿ ಹೋದರು. ಇದು ಈ ಬಟ್ಟದ ವಿ ಹ್ಯಾವ್ ಎವ್ರಿಥಿಂಗ್, ವಿ ಡು ನಾಟ್ ಹ್ಯಾವ್ ಹಾರ್ಸಸ್. ನಮ್ಗೆ ಎಲ್ಲವೂ ಇದೆ, ನಮಗೆ ಇಲ್ಲವಲ್ಲ.